ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ JP ಪಾಟೀಲ್ ಮನೆಗೆ ಸುಂಟ್ರು ಗಾಳಿಯಾಗಿ ಎಂಟ್ರಿ ಕೊಡ್ತಾ ಇದ್ರೆ ಅತ್ತ ಕಡೆ ಅರ್ಜುನ್ ಮನಸ್ಸು ಚುದ್ರವಾಗ್ತದೆ. ಹಾಗಾದ್ರೆ ಇಲ್ಲಿ JP ಪಾಟೀಲ್ಗೆ ಮಣ್ಣು ಮುಗಿಸಿ ಬೆಂಡುತ್ತಾಳ ಇಲ್ಲಿ ಭಾರ್ಗವಿ. ಆತ ಕಡೆ ಬೃಂದಾಕತಿ ಏನಾಯ್ತು, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ತನ್ನ ಅಮ್ಮನ ಮೇಲೆ ಡೌಟ್ ಬಂದಿದೆ. ಯಾಕಂದ್ರೆ ಭಾರ್ಗವಿ ಬರೋದಕ್ಕೂ ಮುನ್ನನೇ ಅನ್ನಪೂರ್ಣ ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದೆ ಭಾರ್ಗವಿ ಬಂದಿಲ್ಲ ಅಂತ ಕೇಳ್ತಾರೆ. ಇನ್ನೂ ಕೂಡ ಭಾರ್ಗವಿ ಬಂದಿಲ್ಲ ಅಂದಾಗ ಒಳ್ಳೇದಾಯ್ತು, ಅವಳು ಬರೋಕ್ಕೂ ಮುನ್ನ ನಾನು ಬಂದ್ಬಿಟ್ಟೆ ಅಂತ ಮಾತು ಹೇಳ್ತಾರೆ ಅನ್ನಪೂರ್ಣ ಅವರು. ಈ ಮಾತನ್ನ ಕೇಳಿಸ್ಕೊಂಡಿದ್ದೆ. ಭಾರ್ಗವಿ ಬಂದಿದ್ದೆ, ಯಾಕಮ್ಮ ಎಲ್ಲಿ ಹೋಗಿದ್ಯಾ, ನಾನು ಬರೋದ್ರ ಒಳಗೆ ಬಂದೆ ಅಂತ ಹೇಳ್ತಿದ್ಯಲ್ಲ, ಏನು ಮಾಡೋಕ್ಕೆ ಹೋಗಿದ್ದೆ ನಿಜ ಹೇಳ್ಬಿಡು, ಅದನ್ನ ಬಿಟ್ಟು ನಾನೇ ಏನೋ ಹುಡುಕು ಹಾಗೆ ಮಾಡಬೇಡ, ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ. ಎಲ್ಲೂ ಇಲ್ವೇ ದೇವಸ್ಥಾನಕ್ಕೆ ಹೋಗಿದೆ ಅಂತ ಹೇಳಿಬಿಡ್ತಾರೆ ಭಾರ್ಗವಿ ತಾಯಿ. ತದನಂತರ ಇಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಭಾರ್ಗವಿ ಅಮ್ಮ ನೀನೇ ನನಗೆ ಊಟ ಬಡಿಸು ಅಂತ ಹೇಳಿದಾಗ ಅಮ್ಮನ ಕೈಗಳಲ್ಲಾಗಿರೋ ಗಾಯವನ್ನು ನೋಡ್ತಾಳೆ. ಭಾರ್ಗವಿ ಏನು ಮಾಡಿದಲ್ಲ, ಎಲ್ಲಿ ಯಾವ ಪಾತ್ರೆ ತೊಳೆಯೋಕೆ ಹೋಗಿದೆ, ಎಲ್ಲಿ ಕೆಲಸ ಮಾಡೋಕೆ ಹೋಗಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಅದು ಹಾಗಲ್ವೇ ಭಾರ್ಗವಿ, ಆ ರೀತಿ ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗಿರ್ಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿ ಅನ್ನಪೂರ್ಣ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೆ ಅಮ್ಮ, ದೇವಸ್ಥಾನಕ್ಕೆ ಹೋದ್ರೆ ಈ ರೀತಿ ಆಗುತ್ತಾ, ಎಲ್ಲಿ ಕೆಲಸ ಮಾಡಿದ್ದೆ ಹೇಳು ಅಂದಾಗ ಹಾಗಲ್ಲ ಭಾರ್ಗವಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿ ಪ್ರಸಾದ ಹಂಚ್ತಿದ್ರು, ನಾನೇ ಪ್ರಸಾದನ ಕೊಟ್ಟೆ, ಅದೇ ರೀತಿಯಾಗಿ ಅಲ್ಲಿ ಒಂದಷ್ಟು ಪಾತ್ರೆಗಳಿದ್ವು ಅದನ್ನ ತೊಳೆದು ಬಂದೆ ಅಂದಾಗ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ ಅಮ್ಮ, ಯಾಕೆ ಬೇಕಿತ್ತು ನಿನ್ಗೆ ಅಂದಾಗ ಏನು ಮಾತಾಡ್ತಿದ್ಯಾ ಭಾರ್ಗವಿ, ದೇವ್ ನಂಬರ ಇರ್ಬೇಕಲ್ವಾ, ದೇವ್ ಸೇವೆ ಮಾಡಿದ್ರೆ ನನ್ನ ಯಜಮಾನ್ರಿಗೂ ಕೂಡ ಒಳ್ಳೇದಾಗುತ್ತಲ್ವಾ, ನಿನ್ನ ತಂದೆ ಆದಷ್ಟು ಬೇಗ ಹುಷಾರಾಗ್ಬೋದು ಅಲ್ವಾ ಅಂತ ಹೇಳ್ತಾರೆ. ತದನಂತರ ತನ್ನ ಬಗ್ಗೆ ತಾನೇ ಬೆಚ್ಚನ್ ಮಾಡ್ಕೊತಿದ್ದಾಳೆ ಭಾರ್ಗವಿ. ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗ್ತಿಲ್ಲ, ನಿಜವಾಗ್ಲೂ ನಾನು ಎಂಥ ಮಗಳಮ್ಮ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಭಾರ್ಗವಿ, ನೀನು ಇವತ್ತು ಇಲ್ಲಿರೋದ್ರಿಂದಾನೆ ಇವತ್ತು ನಾವು ಎರಡೊತ್ತು ಊಟ ಮಾಡ್ತಿದ್ವಿ, ಇಲ್ಲ ಅಂದರೆ ನಾವು ಯಾವತ್ತು ಬೀದಿಗೆ ಬಿದ್ದಿರ್ತಿದ್ವೋ ಆ ರೀತಿ ಎಲ್ಲ ಅನ್ಕೋಬೇಡ ಮಗಳ ಅಂತ ಹೇಳಿ ಅಮ್ಮ ಸಮಾಧಾನವನ್ನು ಮಾಡ್ತಾರೆ. ತದನಂತರ ಇತ್ತ ಕಡೆ ನಿಜವಾಗ್ಲೂ ಅರ್ಜುನ್ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ. ಡಾಕ್ಟರ್ಗೆ ಕಾಲ್ ಮಾಡಿದೆ, ಈ ರೀತಿ ನಮಗೆ ಬೇಕಾದವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕಿತ್ತು ಅಂದಾಗ 2 ದಿನದಲ್ಲಿ ಫಾರಿನಿಂದ ಬರ್ತಿದ್ದೇನೆ, ತದನಂತರ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದ್ದೆ. ಈ ಕಡೆ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡ್ತಾರೆ. ಭಾರ್ಗವಿಗೆ ಕಾಲ್ ಮಾಡಿದ್ದೆ, ಭಾರ್ಗವಿ ಜೊತೆ ಮಾತನಾಡ್ತಾ ಇದ್ದಾರೆ. ಇತ್ತ ಕಡೆ ನಿಜವಾಗ್ಲೂ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಲ್ಪನಾ ಅವರು. ಅದಕ್ಕೆ ಇದೆಲ್ಲ ಆಗಿದ್ದು ನನ್ನಿಂದಾನೆ, ನಾನೇ ಹೋಗ್ತೀನಿ ಬಿಡಿ, ಬೃಂದಾಗೆ ಕಾಲ್ ಮಾಡಿದ್ರಿಂದಲ್ವ ಇಷ್ಟೆಲ್ಲ ಆಗಿದ್ದು, ನಾನೇ ಹೋಗಿ ಕೆಲಸ ಮಾಡ್ತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ಕಲ್ಪನಾ, ಆ ರೀತಿ ಏನು ಬೇಡ, ನಾನೇ ಹೋಗಿ ಕೆಲಸ ಮಾಡ್ತೀನಿ, ಹೋಗಿದ್ದೇ ಇದೆಯಂತ ಅದರಲ್ಲಿ ಏನಿದೆ, ಈ ರೀತಿ ಮಧ್ಯಕ್ಕೆ ನಿಲ್ಲಿಸೋದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತಾರೆ. ಎಷ್ಟು ದಿನ ಅದಕ್ಕೆ ಈ ರೀತಿ ಮುಚ್ಚಿಟ್ಟು ಭಾರ್ಗವಿ ಹತ್ರ ನೀವು ಕೆಲಸಕ್ಕೆ ಹೋಗೋಕ್ಕಾಗತ್ತೆ ಅಂದಾಗ ಹೋಗಲೇಬೇಕಾಗತ್ತಲ್ವ, ನಿಮ್ಮ ಅಣ್ಣ ಹುಷಾರಾಗೋ ತನಕ ನಾನು ಮಾಡಲೇಬೇಕು ಅಂದಾಗ ಅಣ್ಣಂಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅಣ್ಣ ಒಂದಿನ ಕೂಡ ನಮಗೆ ಈ ರೀತಿ ಕೆಲಸ ಮಾಡಿಸ್ತವನಲ್ಲ, ಏನೇ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಅವನೇ ಬಂದು ಹೆಲ್ಪ್ ಮಾಡಿಬಿಡ್ತದ ಅಂಥವ್ನಿಗೆ ನಿಜವಾಗ್ಲೂ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ಬೇಜಾರು ಆಗೋದಿಲ್ವಾ ಅಂದಾಗ ಅವ್ರು ನಮ್ಗೆ ಅಷ್ಟು ಪ್ರೀತಿ ತೋರಿಸಿರ್ಬೇಕಿದ್ರೆ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ, ನಿಜವಾಗ್ಲೂ ಅವ್ರು ನಮಗೆ ಸಹಾಯ ಮಾಡ್ತಿದ್ದಾರೆ. ಜೊತೆಗೆ ಭಾರ್ಗವಿ ಮೇಲೆ ಅವ್ರಿಗೆ ತುಂಬಾ ಸಿಟ್ಟಿದೆ. ಈಗ ನಾನು ಅವ್ರ ಮನೇಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ನಾವು ಅವ್ರ ಮುಂದೆ ತಲೆ ತಗ್ಸಿ ನಿಂತಿದ್ದೀವಿ ಅಂತ ಗೊತ್ತಾದರೆ ಅವ್ರ ಕೋಪ ಕೂಡ ಎಷ್ಟು ಕಡಿಮೆ ಆಗಬಹುದಲ್ವಾ ಅಂತ ಹೇಳಿ ಪೂರ್ಣಿಯವರು ಮಾತನಾಡ್ತಿದ್ದಾರೆ. ಆದರೂ ಕೂಡ ಬೃಂದ ಕೂಡ ಸೇರಿಕೊಂಡು ನಿಂಗೆ ತುಂಬ ಕಾಟ ಕೊಟ್ಟಿರ್ತಾಳೆ ಅಂತ ಗೊತ್ತು ಅದಕ್ಕೆ ಅಂತ ಕಲ್ಪನವರು ಹೇಳ್ತಿದ್ದಾರೆ, ವ್ಯಥೆ ಪಡ್ತಿದ್ದಾರೆ. ಆದರೆ ಇಲ್ಲಿ ತಾವು ಕೆಲಸಕ್ಕೆ ಹೋಗೋ ನಿರ್ಧಾರಕ್ಕೆ ಬದ್ಧವಾಗಿದ್ದಾರೆ ಭಾರ್ಗವಿ ತಾಯಿ. ಜೊತೆಗೆ ಇದು ಅಡ್ವಾನ್ಸ್ ಅಂತ ಕೊಟ್ಟರು, ತಗೋ ಬಾಡಿಗೆನ ಕೊಟ್ಬಿಡು, ಆದರೆ ಭಾರ್ಗವಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಅಂತ ಕೂಡ ಹೇಳ್ತಾರೆ ಅನ್ನಪೂರ್ಣ. ಇತ್ತ ಕಡೆ ಸಾಕ್ಷಿ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಿಜ ಹೇಳಾಕ ಅವ್ರ ಹತ್ರ ಸಂಜೆಗೂ ಕೂಡ ಅಡುಗೆ ಮಾಡಿಸ್ಕೊಂಡ್ಬಿಟ್ಟೆ ನಾನು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಕಾಟ ಕೊಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಹೌದು ಖಂಡಿತವಾಗ್ಲೂ ದುಡ್ಡು ಕೊಟ್ಟಿಲ್ವಾ, ಎಲ್ಲ ಕೆಲಸ ಮಾಡಿಸ್ಕೊಳ್ಳೇಬೇಕು, ನನ್ನ ಗಂಡನ ವಿಷಯಕ್ಕೆ ಬರ್ತಾರೆ, ಸುಮ್ಮನೆ ಬಿಡೋಕ್ಕಾಗತ್ತೆ ಅವ್ರನ್ನ, ನನ್ನ ಗಂಡನ ವಿಷಯಕ್ಕೆ ತೊಂದರೆ ಕೊಡೋಕೆ ಬಂದವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ಹೇಳಿ JP ಪಾಟೀಲ್ ಅವರ ಹೆಂಡತಿ ನಿರ್ಮಲಾ ಪಾಟೀಲ್ ಹೇಳಬೇಕಿದ್ರೆ ಅಲ್ಲಿಗೆ JP ಪಾಟೀಲ್ ಬರ್ತಾರೆ. JP ಪಾಟೀಲ್ ಬಂದಿದ್ದೆ, ಒಳ್ಳೆ ಕೆಲಸ ಮಾಡಿದ್ಯಾ ನಿರ್ಮಲಾ, ಬೃಂದ ಎಲ್ಲ ಕೂಡ ಹೇಳಿದ್ಲು, ಅಡ್ವಾನ್ಸ್ ಕೊಟ್ಟು ಅವ್ರನ್ನ ಕರೆಕ್ಟಾಗಿ ಲಾಕ್ ಮಾಡಿದ್ಯಾ, ಅವ್ರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಹೋಗೋಕ್ಕಾಗೋದಿಲ್ಲ, ಜೊತೆಗೆ ಅವರು ಇಲ್ಲಿಂದ ಹೋಗಬಾರ್ದು, ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಷಯ ಕೂಡ ಭಾರ್ಗವಿಗೆ ಗೊತ್ತಾಗಬೇಕು. ಅವ್ರಿಗೆ ಗೊತ್ತಾಗಿದ್ದ ತಡ ವಿಲ್ಲವಿಲ್ಲ ಅಂತ ಒದ್ದಾಡ್ಬಿಡ್ಬೇಕು. ಇನ್ನು ಮುಂದೆ ಕೋರ್ಟಿನ ಮುಖ ಕೂಡ ನೋಡಬಾರ್ದು, ಕೇಸಿಂದ ಹಿಂದೆ ಸರಿಬೇಕು ಅಂತ ಹೇಳಿ JP ಪಾಟೀಲ್ ಹೇಳ್ತಿದ್ದಾರೆ. ಈ ಕಡೆ ಸಾಕ್ಷಿ ಏನು ಯೋಚನೆ ಮಾಡಬೇಡಿ ಬಾವ, ನೀವು ಖಂಡಿತ ನಿಮ್ಮ ನಾದ್ನಿ ಯಾವ ರೀತಿ ಮಾಡ್ತಾಳೆ ಅಂತ ನೋಡಿ ನಿಮಗೆ ಖುಷಿ ಆಗಬೇಕು, ನನ್ನ ನಾದ್ನಿ ಇಂಥ ಕೆಲಸ ಮಾಡಿಲ್ಲ ಅಂತ ಆ ರೀತಿ ಮಾಡಿ ಗೋಳು ಇಕ್ಕೋತೀನಿ ಅಂತ ಹೇಳಿ ಸಾಕ್ಷಿ ಕೂಡ ಹೇಳ್ತಾರೆ. ಏನು ಮಾಡ್ತಿರೋ ಎಲ್ಲ ಕೂಡ ಸರಿ ಹೋದರೆ ಅಷ್ಟೇ ಸಾಕು ಅಂತ ಹೇಳಿ JP ಪಾಟೀಲ್ ಹೋಗ್ತಾರೆ. ಅಷ್ಟರಲ್ಲಿ ರುದ್ರ ಕೂಡ ಬರ್ತಿದ್ದಾರೆ ನೋಡಿ ಅಕ್ಕ, ರುದ್ರ ಖಂಡಿತವಾಗ್ಲೂ ಮನುಷ್ಯತ್ವ ಅದು ಇದು ಅಂತ ಇಷ್ಟಿಷ್ಟುದ್ದ ಭಾಷಣ ಕೊಯ್ತಾಳೆ ಈಗ ಅಂತ ಹೇಳಿ ಹೇಳ್ತಿದ್ದಾರೆ.
ಹೇಳ್ತಿದ್ದಾರೆ. ಇತ್ತ ಕಡೆ ಸಾಕ್ಷಿ ಆ ಹತ್ತಕ್ಕೆ ಸರಿಯಾಗಿ ರುದ್ರ ಬರ್ತಾರೆ. ಏನಕ್ಕ ಈ ರೀತಿ ಎಲ್ಲ ಮಾತಾಡೋದು ತಪ್ಪಲ್ವಾ, ಮನುಷ್ಯತ್ವದಿಂದ ನಡ್ಕೋಬೇಕಲ್ವಾ, ಜೊತೆಗೆ ಅವ್ರಿಗೆ ಮನೆ ಬೀಗ್ರು ಬೇರೆ ಅಂದಾಗ ಯಾರು ಅವ್ರ ಮನೆ ಬೀಗ್ರನ್ನ ಅಂತ ಒಪ್ಕೊಳ್ಳೋದು, ನನ್ನ ಗಂಡನ ಶತ್ರುಗಳವರು, ಅವ್ರಿಗೆ ಕೆಲಸ ಕೊಟ್ಟಿರೋದೇ ಅವ್ರನ್ನ ಅವಮಾನಿಸಿ ಇಲ್ಲಿ ಇಟ್ಕೊಳ್ಳೋದಕ್ಕೆ, ಕೆಲಸ ಕೊಟ್ಟಿರೋದೇ ಹೆಚ್ಚು, ದುಡ್ಡು ಕೊಡ್ತಿರೋದೇ ಹೆಚ್ಚು. ನನ್ನ ಗಂಡನ್ನೇ ಕೋರ್ಟಲ್ಲಿ ಎಷ್ಟೆಲ್ಲ ಗೋಳಿಕೊಂಡು ಆ ಭಾರ್ಗವಿ ಎಷ್ಟೆಲ್ಲ ಅವಮಾನ ಮಾಡಿದಾಳೆ, ಅದಕ್ಕೆಲ್ಲ ನಾವು ಸೇರಿ ತೀರಿಸ್ಕೋಬಾರ್ದ, ಅದಕ್ಕೆ ಇಷ್ಟೆಲ್ಲ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಜು ಕೂಡ ಈ ರೀತಿ ಮಾಡೋದೆಲ್ಲ ತಪ್ಪು ಅಲ್ವಾ ಅಂತ ಹೇಳಿ ರುದ್ರ ಹೇಳ್ಬೇಕಿದ್ರೆ, ನೋಡು ರುದ್ರ, ನಾನು ನಿನ್ನ ಮುಂದೆ ಯಾವತ್ತೂ ಕೂಡ ವಾಯ್ಸ್ ರೈಸ್ ಮಾಡಿಲ್ಲ, ನೀನು ಯಾವತ್ತೂ ನಮಗೆ ತೊಂದರೆ ಕೂಡ ಕೊಟ್ಟಿಲ್ಲ, ಈ ರೀತಿ ಎಲ್ಲ ಮಾತಾಡಿದ್ರೆ ಖಂಡಿತ ಅವಳು ಮನೆಗೆ ನಿನ್ನನ್ನು ಕೂಡ ಕಳಿಸ್ಬಿಡ್ಬೇಕಾಗತ್ತೆ ಅಂತ ಹೇಳಿ ನಿರ್ಮಲಾ ಪಾಟೀಲ ಹಾಗೆ ಸಾಕ್ಷಿ ಅಲ್ಲಿಂದ ಹೋಗ್ತಾರೆ. ಖಂಡಿತ ಇವತ್ತು ಏನು ನೀವು ಮಾತಾಡ್ತಿದ್ದೀರಾ, ಮಾತಾಡಿ, ಆದರೆ ಒಂದಿನ ಗೊತ್ತಾಗುತ್ತೆ ನೀವು ಮಾಡ್ತಿರೋದು ತಪ್ಪು ಅಂತ, ಅವತ್ತು ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಆ ಕಡೆ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡಿದ್ದೆ, ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಿಮ್ಮ ಅಪ್ಪಗೆ ಅಂಕಲ್ಗೆ ಖಂಡಿತ ಇನ್ನು 2 ದಿನದಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ, ನಾನು ಡಾಕ್ಟರ್ ಜೊತೆ ಮಾತಾಡಿದ್ದೀನಿ ಅಂದಾಗ ತುಂಬ ಖುಷಿ ಆಗಿಬಿಡುತ್ತೆ ಭಾರ್ಗವಿಗೆ. ಆದರೆ ಎಷ್ಟು ದುಡ್ಡು ಆಗುತ್ತೆ ಅಂತ ಕೇಳ್ಕೊಂಡ್ರೆ ನಾನು ಅದನ್ನು ಹೊಂದಿಕೆ ಮಾಡ್ಬೋದು ಅಂದಾಗ ನೀವೇನು ಯೋಚನೆ ಮಾಡಬೇಡಿ, ಅವ್ರ ದುಡ್ಡೆಲ್ಲ ತೊಗೊಳ್ಳೋದಿಲ್ಲ, ಕಡಿಮೆ ತೊಗೋತಾರೆ, 5ಕ್ಕೆ 50 ತೊಗೋತಾರೆ, 50ಕ್ಕೆ 5 ತೊಗೊಂಡ್ರು ಅಚ್ಚುರಿ ಇಲ್ಲ ಅಂದಾಗ ನನಗೆ ಎಲ್ಲೇ ಹೋದರೂ 4-5 ಲಕ್ಷ ಕೇಳಿದ್ದಾರೆ, ಅದೇ ತೊಗೊಂಡ್ಬಿಡ್ತಾರೆ ಅಂದಾಗ ಅವ್ರಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದೆ ಅಂತ ಅರ್ಜುನ್ ಹೇಳ್ತಾರೆ. ಖಂಡಿತವಾಗ್ಲೂ ನೀವು ಇದಕ್ಕೆ ತುಂಬ ಕಷ್ಟಪಟ್ಟಿರ್ತೀರಾ, ಅವರನ್ನು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀರಾ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಪಾರ್ಥ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಭಾರ್ಗವಿ. ಅಯ್ಯೋ ಅದರಲ್ಲಿ ಏನಿದೆ ಅಂಕಲ್, ಮತ್ತು ನೀವಿಬ್ಬರು ಕೂಡ ಖುಷಿ ಆಗಿರಬೇಕು, ಆ ಖುಷಿನ ನಾನು ನೋಡಬೇಕು ಅನ್ನೋ ಸ್ವಾರ್ಥದಿಂದನೇ ಇಷ್ಟೆಲ್ಲ ಮಾಡ್ತಿರೋದು ಅಂತಾರೆ. ಹೌದು, ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ನಿಮಗೆ ಎಂಗೇಜ್ಮೆಂಟ್ ಆಗಿತ್ತಲ್ವಾ ಹುಡುಗಿ ಕತೆ ಏನಾಯಿತು ಅಂದಾಗ, ಯಾವುದೇ ಕಾರಣಕ್ಕೂ ಅವಳ ಜೊತೆ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗ್ಲೂ ನನಗೆ ಅವಳಂದರೆ ಇಷ್ಟನೇ ಇಲ್ಲ, ಅಂದಮೇಲೆ ಮನೆಯವ್ರ ಹತ್ರ ವಿಷಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಹುಡುಗಿ ಹೇಗಿರಬೇಕು ಅಂತ ಅನ್ಸುತ್ತೆ ಅಂತಿದ್ದಾಗೆ ಚಂದ್ರನ ನೋಡಿದ್ದೆ, ಅಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿನೇ ಕಾಣಿಸ್ಕೊತಿದ್ದಾಳೆ. ಇತ್ತ ಕಡೆ ಭಾರ್ಗವಿಗೂ ಕೂಡ ಚಂದ್ರನಲ್ಲಿ ಅರ್ಜುನೇ ಕಾಣಿಸ್ಕೊತಿದ್ದಾರೆ. ಲೈಟಾಗಿ ಲವ್ ಆಗ್ತದೆ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಮೇಲೆ ಅಂತ ಹೇಳ್ಬೋದು. ಅಲ್ಲಿ ಅರ್ಜುನ ನಿಜವಾದ ಪ್ರೀತಿ ಅನ್ನೋದು ಯಾವುದೇ ಸ್ಟೇಟಸ್ ಆಟಿಟ್ಯೂಡ್ ಯಾವುದರಿಂದನೂ ಕೂಡ ಒತ್ತಾಯದಿಂದ ಬರುವುದಲ್ಲ, ಪ್ರೀತಿ ಅನ್ನೋದು 2 ಮನಸ್ಸುಗಳು ಒಂದಾಗಬೇಕು, ಒಳ್ಳೆತನ ಒಳ್ಳೆ ಮನಸ್ಸು, ಅದರಿಂದನೇ ಅಲ್ವಾ ಪ್ರೀತಿ ಹುಟ್ಟುವುದು. ನನಗೆ ಪ್ರೀತಿ ಬಗ್ಗೆ ಹೇಳ್ತಾನೆ ಹೋಗ್ತೀನಿ, ಅಂಥ ಪ್ರೀತಿಗಷ್ಟು ಮಹತ್ವ ಕೊಡು ನಾನು, ಯಾರು ನನ್ನನ್ನು ಕೊಂಡ್ಕೋಬೇಕು ದುಡ್ಡಿಂದ ಅಂತ ಅಂದ್ಕೊಂಡಿರೋ, ಪ್ರೀತಿನೇ ಇಲ್ದಿರೋ ಹುಡುಗಿನ ಮದುವೆ ಆಗ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅಂತ ಹೇಳ್ಬಿಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಮಾತನ್ನ ಕೇಳಿ ಅಂದಾಗ, ನೀವು ಮನಸ್ಸನ್ನ ಮಾತನ್ನ ಕೇಳ್ತಿದ್ರ ಭಾರ್ಗವಿ ಅವರು ಮೇಡಮ್ ಅಂತ ಹೇಳಿದಾಗ, ಸರಿ ನಾನು ನಾಳೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಕಾಲ್ ಕಟ್ ಮಾಡ್ತಾರೆ. ನನಗೆ ಎಂದೂ ಕೂಡ ಯಾರು ಕೂಡ ಕಾಳಜಿ ತೋರಿಸಿರಲಿಲ್ಲ, ನಾನು ಎಲ್ರಿಗೂ ಕಾಳಜಿ ತೋರಿಸ್ತಿದ್ದೆ, ಆದರೆ ಇಷ್ಟು ಕಾಳಜಿ ಯಾರೋ ಒಬ್ರು ನನಗೆ ತೋರಿಸ್ತಿರೋದು ತುಂಬಾ ಖುಷಿ ಆಗ್ತದೆ, ಇದು ಯಾಕೆ ಏನು ಅನ್ನೋ ಪ್ರಶ್ನೆ ಮಾಡೋಕ್ಕಿಂತ ಅನುಭವಿಸೋದ್ರಲ್ಲಿ ಖುಷಿ ಇದೆ ಅಂತ ಹೇಳಿ ಫುಲ್ ಖುಷಿಯಿಂದ ತೇಲಾಡ್ತಿದ್ದಾರೆ. ತದನಂತರ ಮರುದಿನ ಇಲ್ಲಿ ವಂದನಾ, ಶಕ್ತಿ ಪ್ರಸಾದ್ ಎಲ್ಲರೂ ಕೂಡ JP ಪಾಟೀಲ್ ಮನೆಗೆ ಹೋಗಿದ್ದಾರೆ. ಅಲ್ಲಿ ವಂದನಾ ಹತ್ರ, ನೀನು ಹುಡುಗ ಬೇರೆಯವಳನ್ನ ಆರಿಸ್ಕೊಂಡು ಹೋಗೋಷ್ಟರೊಳಗೆ ನೀನು ನಿನ್ನ ಹುಡುಗನ್ನ ಉಳಿಸ್ಕೋಬೇಕಲ್ವಾ, ಅವಳು ಯಾರು ಅನ್ನೋದನ್ನು ತಿಳ್ಕೊಂಡು ಪಾಠ ಕಲಿಸ್ಬೇಕಲ್ವಾ ಅಂತ ಹೇಳಿ ಭಾರ್ಗವಿ ವಿರುದ್ಧ ಎತ್ಕಟ್ತಿದ್ದಾರೆ ವಂದನಾನ. ತದನಂತರ ಇಲ್ಲಿ ಅನ್ನಪೂರ್ಣ ಅವರು ಎಂದಿನಂತೆ ಕೆಲಸಕ್ಕೆ ಬರ್ತಿದ್ದಾಗ ಇಲ್ಲಿ ಶಕ್ತಿ ಪ್ರಸಾದ್, JP ಪಾಟೀಲ್ ಹಾಗೆ ವಂದನಾ ಎಲ್ಲರೂ ಕೂಡ ಅವಮಾನ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಇದನ್ನೆಲ್ಲಾನು ನೋಡೋಕೆ ಖುಷಿ ಆಗ್ತದೆ, ಇಂಥವ್ರಿಗೆಲ್ಲ ಇದೇ ಯೋಗ್ಯತೆ, ಸರಿ ಇದೆ, ಯೋಗ್ಯವಾದ ಕೆಲಸ ಅಂತ ಹೇಳ್ತಿದ್ದಾರೆ. ಅನ್ನಪೂರ್ಣವರು ಜ್ಯೂಸ್ ತಂದು ಕೊಟ್ಟಾಗ ಹಾಗೆ ಜ್ಯೂಸ್ ಚೆಲ್ಬಿಡತ್ತೆ, ಹಾಗಾಗಿ ಅದನ್ನ ಕ್ಲೀನ್ ಮಾಡೋಕೆ ಅಂತ ಹೋದಾಗ ವಂದನಾ ತನ್ನ ಕಾಲನ್ನು ಕೂಡ ಕ್ಲೀನ್ ಮಾಡಿ ಅಂತಿದ್ದಾರೆ. ಇದಕ್ಕೂ ಮುನ್ನ ಆಲ್ರೆಡಿ ಅರ್ಜುನ್ಗೆ ಕಾಫಿ ತಂದು ಕೊಟ್ಟಿದ್ದಾರೆ. ರುದ್ರ ಕಾಫಿ ಚೆನ್ನಾಗಿದೆ, ಯಾರು ಮಾಡಿದ್ದು ಅಂತಂದ್ರೆ ಇಲ್ಲಿ ಭಾರ್ಗವಿ ಅಮ್ಮ ಅನ್ನೋದು ಗೊತ್ತಾಗ್ತಿಲ್ಲ. ಅಲ್ಲ ಆಲ್ರೆಡಿ ಸಾಕ್ಷಿ ಕೂಡ ಭಾರ್ಗವಿ ಅಮ್ಮನ ಗೋಳಿಕೊಂಡಿದ್ರು, ಬಟ್ ಅರ್ಜುನ್ಗೆ ಅದು ಭಾರ್ಗವಿ ಅಮ್ಮ ಅನ್ನೋದು ಗೊತ್ತಾಗೋದಿಲ್ಲ. ತದನಂತರ ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ. JP ಪಾಟೀಲ್, ಶಕ್ತಿ ಪ್ರಸಾದ್ ಹಾಗೆ ವಂದನಾ ಸೇರ್ಕೊಂಡು ಅವಮಾನ ಮಾಡ್ತಾರೆ. ನೀನು ವಂದನಾ ಕಾಲನ್ನ ಕ್ಲೀನ್ ಮಾಡಬೇಕು ಅನ್ನೋಷ್ಟರೊಳಗೆ ಭಾರ್ಗವಿಗೆ ವಿಶ್ವ ಗೊತ್ತಾಗಿದ್ದ ಬಿರುಗಾಳಿಯಾಗಿ ಎಂಟ್ರಿ ಕೊಡ್ತಿದ್ದಾಳೆ ಭಾರ್ಗವಿ. ತನ್ನ ಅಮ್ಮನ್ನ ಎಳ್ಕೊಂಡು ಹೋಗ್ತಿದ್ದಾಗೆ ಬೃಂದ ಅಡ್ಡಿ ಬರ್ತಾಳೆ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೀನು ಕರ್ಕೊಂಡು ಹೋಗೋದಕ್ಕೆ ಅಂದಾಗ ಕಪ್ಪಾಳಕ್ಕೊಂದು ಬಾರಿಸ್ತಾಳೆ. JP ಪಾಟೀಲ್ ಹುಟ್ಟನ್ನ ಅಡಗಿಸ್ತಾಳೆ. ಇದರ ಜೊತೆಗೆ ಅರ್ಜುನ್ JP ಪಾಟೀಲ್ ಅನ್ನೋ ಮಗ ಅನ್ನೋ ಸತ್ಯ ಕೂಡ ಬಯಲಾಗೋ ಚಾನ್ಸಸ್ ಇದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.